A train travels. A train travels a distance of 480 kilometer at a uniform speed. If the speed had been 8 kilometer per hour less, then it would have taken 3 hours more to cover the same distance same distance. We need to find the speed of the train. So speed s ಇರಲಿ, time it is t, and the distance that is d. ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನಂದರೆ ಎಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್? 480. Time we don't know, that is t for this instant. So s equals 480 by t. So t equals 480 divided by s. So speed of the train ಎಷ್ಟು ಕಡಿಮೆ ಆಗ್ತಿದೆ? 8 kilometer per hour, that is 8 minus 8, that equals distance given 480 kilometers. ಟೈಮ್ ಎಷ್ಟಾಗ್ತಿದೆ? ಮೊದಲಿಗೆ ಟಿ ಇತ್ತು, ಈಗೇನಾಗ್ತಿದೆ 3 hours ಜಾಸ್ತಿ ಟೈಮ್ ತಗೋತಿದೆ, ದಟ್ ಈಸ್ ಟಿ ಪ್ಲಸ್ 3. ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಸ್ ಮೈನಸ್ 8 ಇಂಟು ಟಿ ಪ್ಲಸ್ 3, ದಟ್ ಈಕ್ವಲ್ಸ್ 480. ಓಕೆ, ದಟ್ ಈಕ್ವಲ್ಸ್ 480. ಸೊ ಎಸ್ ಮೈನಸ್ 8, what is t? T is 480 divided by s plus 3, that equals 480. S minus 8, keep it as it is, 480 on taking LCM, 480 plus 3s whole divided by s ಇರ್ತದೆ, ಅದನ್ನು ಈ ಕಡೆ ಕಳಿಸಿದ್ರೆ 480 s. Okay, so on multiplication of these two terms, 480 into s, 480 s. Okay, s into 3s, that is plus 3s square. Okay, minus 8 into 480, so minus 24 s equals 480 s. 480 s. ನೋಡಿ 480 s get cancels, so 3s square minus 24s minus 8 into 480 equals 0. ಸೊ ಈ ಹೋಲ್ ಇಕ್ವೇಷನ್ ಅನ್ನು ಡಿವೈಡ್ ಬೈ 3 ಮಾಡಿದ್ರೆ ಏನಾಗ್ತದೆ? 3 ಕ್ಯಾನ್ಸಲ್ ಆಗಿ ಎಸ್ ಸ್ಕ್ವೇರ್ ಮಾತ್ರ ಉಳಿತದೆ, ಮೈನಸ್ 8s minus 1280 equals 0. ಸೊ 3 ಇಂದ ಡಿವೈಡ್ ಆದರೆ ಏನಾಗ್ತದೆ? ಇಲ್ಲಿ 160. ಓಕೆ,
ಸೊ ಇದೆಷ್ಟಾಯಿತು 1280. ಸೊ ಇದು ಈ ಈಕ್ವೇಷನ್ ಯಾವುದಿದೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಇದು ನಮಗೆ ಬೇಕಾಗಿರುವಂಥ ಆ್ಯಕ್ಚುಲ್ ಈಕ್ವೇಷನ್. ಸೊ ಈಗ ನಮ್ಗೇನು ಬೇಕು, ಆ್ಯಕ್ಚುಲಿ ಸ್ಪೀಡ್ ಬೇಕು. ಸ್ಪೀಡ್ ಅಂದ್ರೇನು, ಎಸ್ ಬೇಕು. ಸೊ ಎಸ್ ಬೇಕು ಅಂತಂದ್ರೆ ಇದನ್ನೇನು ಮಾಡಿರಿ, ಫ್ಯಾಕ್ಟರೈಸ್ ಮಾಡಿರಿ. 1280. ಓಕೆ, ನೋಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಆಫ್ ಪ್ರಾಡಕ್ಟ್ ಎಷ್ಟಾಗ್ತದೆ, ಅದು -1280 ಎಸ್ ಸ್ಕ್ವೇರ್. ನಮಗೆ 1280ನ ಎರಡು ನಂಬರ್ಗಳ ಪ್ರಾಡಕ್ಟ್ ಆಗಿ ಬರೀಬೇಕು. ಆ ಎರಡೂ ನಂಬರ್ಗಳ ಸಮ್ ಅಥವಾ ಡಿಫ್ರೆನ್ಸ್ ಎಷ್ಟಾಗಬೇಕು, -8s ಆಗಬೇಕು. ಸೊ ಆ ಎರಡೂ ನಂಬರ್ಗಳು ಯಾವ್ಯಾವು ಅಂತ ಗೊತ್ತಾಗಬೇಕಾದ್ರೆ ಫಸ್ಟ್ ಮೊದಲಿಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 1280. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನಾಗ್ತದೆ, 2 6 2 4 0 as it is, 2 3 2 2 0 as it is, 2 1 2 2 6 and 0 as it is, 2 8 16 0 as it is, 2 4 8 0 as it is, 2 2 4 0 as it is, 2 10 and 2 5 5 1. ಸೊ ಇದನ್ನು ಗ್ರೂಪ್ ಮಾಡಿ ಯಾವ ಥರ ಅಂದರೆ 2 2 2 5 ಇದಿಷ್ಟದೊಂದು ಗ್ರೂಪ್. ಸೊ ಇದಿಷ್ಟದೊಂದು ಗ್ರೂಪ್ ನೋಡಿ, 2 2 4 4 2 8 8 2 16 16 2 32 1 ನಂಬರ್ 32. ಇನ್ನೊಂದು ಯಾವುದು, 2 2 4 4 2 8 8 5 40. ನೋಡಿ ಇವೆರಡರ ಪ್ರಾಡಕ್ಟು 1280 ಆಗ್ತದೆ. ಬಟ್ ಇವೆರಡರ ಡಿಫ್ರೆನ್ಸ್ ಏನಾಗ್ತದೆ, -40 + 32 ಏನಾಗ್ತದೆ, -8s. ಸೊ ಹೀಗಾಗಿ ಈ ಎರಡು ನಂಬರ್ನ ಚೂಸ್ ಮಾಡಿದ್ದೀನಿ ನಾನು. ಸೊ ಎಸ್ ಸ್ಕ್ವಯರ್ -40s + 32s -1280 = 0. ಓಕೆನಾ. ಈಗ ಈ ಎರಡು ಟರ್ಮಿಂದ ಎಸ್ ಅನ್ನು ಕಾಮನ್ ತೆಗೆದ್ರೆ ಎಸ್ -40 + 32ನ ಕಾಮನ್ ತೆಗೆದ್ರೆ ಎಸ್ -40 = 0. ನೋಡಿ ಈ ಎರಡು ಟರ್ಮಿಂದ ಎಸ್ -40 ಕಾಮನ್ ಇದೆ. ಸೊ ಇದನ್ನು ಕಾಮನ್ ತೆಗೆದ್ರೆ ಏನು ಉಳಿತು, ಎಸ್ + 32 = 0. So product of these two terms is equals to 0 means one of the term is equals to 0. S - 40 = 0 or S + 32 = 0. So S equals 40 and S equals -32. ಸೊ ಯಾವ್ದು ಕರೆಕ್ಟ್ ಆಗಿದ್ರೆ S = 42 ಅನ್ನೋದು ಕರೆಕ್ಟು. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಸ್ಪೀಡನ್ನು ಯಾವಾಗಲೂ ನಾವು ಮೈನಸಲ್ಲಿ ಕ್ಯಾಲ್ಕುಲೇಟ್ ಮಾಡಲ್ಲ. ಹಾಗಾಗಿ ಸೊ S = 40 is the right answer. That is the speed of the train.